ಎಲ್ಲಿ ಸ್ವಾಮಿ ನಿಮ್ಮ ಬ್ಯಾಂಕಲ್ಲಿ ಕಳಿಸಿದ ದುಡ್ಡೇ ಬಂದಿಲ್ಲ ಸ್ವಾಮಿ. ಬಡವರಿಗೆ ತುಂಬಾ ತೊಂದರೆ ಆಗಿದೆ ಸ್ವಾಮಿ. ಕೆಲ್ಸನೇ ಇಲ್ಲ ಸ್ವಾಮಿ. ಮೋದಿಜಿ ಕೆಲ್ಸನೇ ಇಲ್ಲ ಸ್ವಾಮಿ. ಸ್ವಾಮೀಜಿ ಜೋಬು ಖಾಲಿ ಸ್ವಾಮಿ, ಜೋಬು ಖಾಲಿ. ಸೀಮೆನೆ ಇಲ್ಲ ಸ್ವಾಮಿ. ಮನೇಲಿ ದೀಪ ಕಾಸಗೆ ಸೀಮೆನೆ ಇಲ್ಲ ಸ್ವಾಮಿ. ಸೀಮೆನಿಲ್ಲ. ನಿನ್ನ ಬಾಯಿಗೆ ಬಂದಾಗ ಸೀಮೆನಿಲ್ಲ. ಸಾಂಬಾರು ಮಾಡೋಣ ನಾನು ಹೇಳ್ತಿದ್ರು ಅಂದ್ರೆ ಬೇಳೆ ತಗೊಂಬಂದ್ರೆ ಕೆಲ್ಲಮ್ಮ ಬೇಳೆ ₹2 ಇದ್ದು ₹25, ₹30 ಆಯ್ತಪ್ಪ ಸಾರಿಗೆ ಬೇಳೆ. ಸ್ವಾಮಿ ಮೋದಿಜಿ ಸೀಮೆನೇ ಇಲ್ಲ, ಬೇಳೆ ಇಲ್ಲ. ಪೆಟ್ರೋಲ್ ಬ್ಯಾಂಕ್ ಹೋದ್ರೆ ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಅಂದ್ರೆ ₹700, ₹800 ತಲ ಸ್ವಾಮಿ. ನಿಮ್ಮ ಮೈಕದಲ್ಲಿ ಟ್ಯಾಕ್ಸ್ ಮಾಡ್ಕೊಂಡು ಮಾತಾಡ್ತು ಕೇಳಿ ಕೇಳಿ ನಮ್ಮ ಮನೆ ಮಹಾಲ್ ಬಿದ್ದು ಹೋಯ್ತಲ್ಲ ಸ್ವಾಮೀಜಿ. ಮೋದಿ 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 ಬಡವರ ಬಾಯಿಗೆ ಮಣ್ಣು ಹಾಕಲ್ಲ ಮೋದಿ. ನಿನ್ನ ಬಾಯಿ ಯಾವಾಗ ಮಣ್ಣು ಹಾಕ್ತೀವಿ ಮೋದಿ? ನಾವು ಯಾವಾಗ ಹಾಕದಪ್ಪ? ಕೇಳಪ್ಪ ರೈತರೇ ಕೇಳಿ. ಮೈಕದಲ್ಲಿ ಕೊಟ್ರೆ ಜಾಜಿ ಮೋದಿ ನಿಮ್ಮ ಬಾಯಿಗೆ ಮಣ್ಣು ಹಾಕಜಿ ಅಂತ ಹೇಳ್ತಾರೆ ಮೋದಿಜಿ. ನಮ್ಮ ಕಷ್ಟ ಯಾರಿಗೆ ಹೇಳೋದು ಮೋದಿಜಿ? ಇಂದಿರಾಗಾಂಧಿ ದಲಿತರಿಗೆ ಮನೆ ಕೊಟ್ರು, ಹೊಲ ಕೊಟ್ರು, ತಿನ್ನಕ್ಕೆ ಅನ್ನ ಕೊಟ್ರು ಮೋದಿಜಿ. ನೀವು ಬಂದು ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರ ಮೋದಿಜಿ? ಬೇಡಪ್ಪ ಬೇಡ. ಬಿಜೆಪಿ ಸರ್ಕಾರ ಬೇಡಪ್ಪ. ಕೇಳ್ರಪ್ಪ ಕೇಳಿ. ಮೋದಿಜಿ ಬೇಡ. ಮೋದಿಜಿ ಕಾಂಗ್ರೆಸ್ ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಬಂದ್ರೆ ದಲಿತರಿಗೆ ತಿನ್ನಕ್ಕೆ ಅನ್ನ ಸಿಗ್ತದೆ. ನೆನ್ಪಿಟ್ಕೊಳ್ಳಿ ದಲಿತರೇ, ಅಲ್ಪಸಂಖ್ಯಾತರೇ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಮೋದಿ ಸರ್ಕಾರ ಬಂದ್ರೆ ಚಡ್ಡಿ ಇರೋದಿಲ್ಲ, ಪಂಚಲ್ ಇರೋದಿಲ್ಲ. ಬೇಡ ಬೇಡ ಸರ್ಕಾರ ಬೇಕೇ ಬೇಕು. ಸರ್ಕಾರ